ಫ್ರೆಂಡ್ಸ್, ಇವತ್ತು ನಾನು ಏನು ಹೇಳಕ್ಕೆ ಹೊರಟಿದ್ದೀನಪ್ಪ ಅಂದರೆ, ನೀವು ಹಾಕೋ ಸ್ಟೇಟಸ್ಸು ನೀವು ಯಾರ್ಯಾರು ನೋಡಬೇಕು ಅಂತ ಅಂದ್ಕೊಂಡಿರ್ತೀರಲ್ಲೋ ಅವ್ರಿಗೆ ಮಾತ್ರ ಹೋಗ್ಬೇಕು ಅಂದರೆ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿದೆ, ಫುಲ್ ಸಿಂಪಲ್ ಆಗಿದೆ. ಫಸ್ಟ್ ಏನಿಲ್ಲ, ನಿಮ್ಮ ವಾಟ್ಸಪ್ನ ಆನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡ್ಕೊಂಡ್ರೆ ನೆಕ್ಸ್ಟು ಸ್ಟೇಟಸಲ್ಲಿ ಹೋಗಿ. ಸ್ಟೇಟಸಲ್ಲಿ ಹೋದ್ರೆ ನೆಕ್ಸ್ಟ್ ಏನು ಮಾಡಬೇಕು, ಅಲ್ಲಿ ಸರ್ಚ್ ಬಟನ್ ಪಕ್ಕ 3 ಡಾಟ್ಸ್ ಇದೆ ನೋಡಿ, ಇಲ್ಲಿ ಕಾಣ್ತಿದೆನಾ ಮೂಲೆಯಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೇಟಸ್ ಪ್ರೈವಸಿ ಅಂತ ಬರುತ್ತೆ, ಸ್ಟೇಟಸ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರದು ಮೈ ಕಾಂಟ್ಯಾಕ್ಟ್ಸ್ ಅಂತ ಇರುತ್ತೆ. ಮೈ ಕಾಂಟ್ಯಾಕ್ಟ್ಸ್ ಅಂದರೆ ನೀವು ಹಾಕೋ ಸ್ಟೇಟಸ್ಸು ಎಲ್ರಿಗೂ ಹೋಗುತ್ತೆ. ನೀವು ಹಾಕೋ ಸ್ಟೇಟಸ್ಸು ಒಬ್ಬರೇ ನೋಡಬೇಕು ಅಥವಾ ನೀವು ಸೆಲೆಕ್ಟ್ ಮಾಡಿರೋ ಮಂದಿ ಅಷ್ಟೇ ನೋಡಬೇಕಂದ್ರೆ ಏನಿಲ್ಲ, ತುಂಬ ಈಸಿಯಾಗಿದೆ. ಇಲ್ಲಿ 3ನೇ ಆಪ್ಷನ್ ಇದೆ ನೋಡಿ, ಓನ್ಲಿ ಶೇರ್ ವಿತ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನಿಮ್ಮ ಸ್ಟೇಟಸ್ನ ಯಾರ್ಯಾರು ನೋಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮಾಡ್ತಿದ್ದೀನಿ ನೋಡಿ. ಈ ಥರ ಮಾಡ್ಕೊಂಡ್ರೆ ಇದಾದಮೇಲೆ ಎಸ್ ಅಂತ ಕೊಡಿ. ಇಲ್ಲಿ ಕಾಣ್ತಿದೆ ನೋಡಿ ಬಟನ್ನು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಡನ್ ಅಂತ ಕೊಡಿ. ಇವಾಗ ನೀವು ಹಾಕೋ ಸ್ಟೇಟಸ್ಸು ನೀವು ಸೆಲೆಕ್ಟ್ ಮಾಡಿರೋ ಮಂದಿಗೆ ಅಷ್ಟೇ ಹೋಗುತ್ತೆ, ಉಳಿದವ್ರಿಗೆ ಯಾರಿಗೂ ಹೋಗಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.